ಏನೋ ಶೂಟೌಟ್ ಪ್ರಕರಣದ ಬಗ್ಗೆ ಐಜಿಪಿ ಬೋರಲಿಂಗಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೃತರ ಸಂಬಂಧಿಕರು ಅರಣ್ಯ ಇಲಾಖೆಯದ್ದು ಬೇರೆ ಬೇರೆ ಆಯಾಮ ಇದೆ. ಅಂದ್ರೆ ಇವರು ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ಇದೆ, ಅಧಿಕಾರಿಗಳು ಹೇಳ್ತಾ ಇರೋದು ಕೂಡ ಒಂದು ರೀತಿಯಲ್ಲಿ ಇದೆ. ಎರಡು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿ ಸತ್ಯವನ್ನ ಬೆಳಕಿಗೆ ತರ್ತೀವಿ. ನಾವು ಸಂಬಂಧಿಕರ ದೂರು, ಅರಣ್ಯ ಇಲಾಖೆಯ ಸಾಕ್ಷಿಯನ್ನ ಸಂಗ್ರಹ ಮಾಡ್ತೀವಿ. ತನಿಖೆ ಬಳಿಕ ಸತ್ಯ ತಿಳಿಯಲಿದ್ದು ಎಲ್ಲವನ್ನು ಕೂಡ ಪರಿಶೀಲಿಸುತ್ತೇವೆ. ಹನೂರಿನಲ್ಲಿ ದಕ್ಷಿಣ ವಲಯ ಐಜಿಪಿ ಬೋರಲಿಂಗಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಶೂಟೌಟ್ ಪ್ರಕರಣದ ಬಗ್ಗೆ ಐಜಿಪಿ ಬೋರಲಿಂಗಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಯಾರು ತಪ್ಪು ಮಾಡಿದ್ದಾರೆ, ಏನಾಯಿತು ಅಲ್ಲಿ, ಯಾರು ಸರಿಯಾಗಿದ್ದಾರೆ, ಎರಡು ಕಡೆಯಿಂದಲೂ ಕೂಡ ಅವರದ್ದೇ ಆದ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲವನ್ನೂ ಕೂಡ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡ್ತೀವಿ ಅಂತ. ಬೆಳಿಗ್ಗೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಹನೂರು ರೇಂಜ್ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಫಾರೆಸ್ಟ್ ಏನು ರೇಂಜರ್ಸ್ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ, ಅವರುಗಳು ಕಾಡಿಗೆ ಬಂದಂತಹ 4 ಜನ ಅವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಮಾಡ್ತಾರೆ. ಫೈರಿಂಗ್ ಮಾಡಿ ಅದರಲ್ಲಿ 3 ಜನ ಮರಣ ಹೊಂದಿರ್ತಾರೆ, ಡೆತ್ ಆಗಿರುತ್ತೆ. ಸೊ ಅದರಲ್ಲಿ ಏನು ಮರಣ ಹೊಂದಿದ್ದಾರೆ, ಡೆತ್ ಆಗಿರುವಂಥದ್ದು 3 ಜನ. ಆಂಟೋನಿ ಸ್ವಾಮಿ ಅಂತ 50 ವರ್ಷ, ಮತ್ತೆ ಜಾನ್ ರೋಸ್ ಪೀಟರ್ ಅಂತ 42 ವರ್ಷ, ಮತ್ತೆ ಕುಮಾರ್ ಸವರಿಯಪ್ಪ ಅಂತ ಅವರು 35 ವರ್ಷ, ಮತ್ತೆ ಇಂಜಿಯೋರ್ಡ್ ಹೆಸರು ಮಹಿಮಾದ್